ಪೀತಾಂಬರಾಲಂಕೃತೀಂ ಶಂಖಂ ಚಕ್ರವರಾಭಯಾನ್ವಿದಧತೀಂ ಬಾಲೇಂದುಮೌಲೀಂ ಶಿವಾಂ ಸಿಂಹಸ್ಯೋಪರಿ ಸಂಸ್ಥಿತಾಂ ತ್ರಿನಯನಾಂ ಮೂಕಾಸುರಧ್ವಂಸಿನೀಂ ಶ್ರೀ ಕೋಲಾಪುರವಾಸಿನೀಂ ಭಗವತೀಂ ಧ್ಯಾಯಾಮಿ ಮೂಕಾಂಬಿಕಾಂ. ಶ್ರೀನಾಥಾದಿಗುರುತ್ರಯಂ ಗಣಪತಿಂ ಪೀಠತ್ರಯಂ ಭೈರವಂ ಸಿದ್ಧೌಘಂ ವಟುಕತ್ರಯಂ ಪದಯುಗಂ. ವಂದೇ ಗುರೋರ್ಮಂಡಲಂ. ಸಚ್ಚಿದಾನಂದರೂಪಾಯ ಬಿಂದುನಾದಾಂತರಾತ್ಮನೆ ಆದಿಮಧ್ಯಾಂತಶೂನ್ಯಾಯ ಗುರುಣಾಂ ಗುರವೇ ನಮಃ. ವಂದೇ ಗುರುಪದದ್ವಂದ್ವ ಅವಾಂಗ್ಮನಸಗೋಚರಾಂ ರಕ್ತಶುಕ್ಲಪ್ರಭಾವರ್ಣ ಮತರ್ಕ್ಯಂ ತ್ರೈಪುರಂ ಮಹಃ. ನಮಸ್ಸಭಾಯೇ. ಎಲ್ಲ ವಿದ್ವಾಂಸರಿಗೂ ಎಲ್ಲ ಮಹಾಜನತೆಗೂ ತಾಯಿಯನ್ನು ಆರಾಧಿಸಲು ತಾಯಿಯಂತೆ ಕೂತಿರುವ ಅನಂತಕೃಷ್ಣ ಭಟ್ರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇದು ಮಾತನಾಡುವ ಸಮಯ ಅಲ್ಲ. ಉಪಾಧ್ಯಾಯರ ಪ್ರೀತಿಗೆ ಎರಡೇ ಬೇಗ ಮುಗಿಸಿ 5 ನಿಮಿಷದಲ್ಲಿ ಮುಗಿಸ್ತೇನೆ. ಪ್ರತಿ ಮನುಷ್ಯನ ಒಂದು ಲಕ್ಷ್ಯ ಏನಂದರೆ ತನಗೆ ಐಹಿಕವಾದಂಥ ಸುಖ ಬೇಕು ಅಂತ. ಅದು ಪ್ರಥಮವಾಗಿ ಎಲ್ಲ ಮನುಷ್ಯನಿಗೂ ಇರುವಂಥದ್ದು. ಆದರೆ ನಮ್ಮ ಸಂಸ್ಕಾರಗಳು, ನಾವು ಹುಟ್ಟುತ್ತಾ ನಮ್ಮ ತಂದೆ ತಾಯಂದಿರು ಎಲ್ಲ ಇನ್ನೊಂದು ಸುಖ ಇದೆ, ಅದು ಪಾರಮಾರ್ಥಿಕ ಸುಖ. ಇದನ್ನೆಲ್ಲ ತ್ಯಾಗ ಮಾಡಿ ನಾವು ತ್ಯಾಗೇನೈಕೆ ಅಮೃತತ್ವ ಮಾನಶುಹು, ಇದೆಲ್ಲ ಮಾಯೆ, ಇದಕ್ಕೆಲ್ಲ ಒಂದೊಂದು ಸಂದರ್ಭದಲ್ಲಿ ಮಾತ್ರ ನಿನಗೆ ರುಚಿಸ್ತದೆ, ಮತ್ತೆ ಇದು ರುಚಿಸೋದಿಲ್ಲ. ಆಮೇಲೆ ನೀನು ಪರಾಂಗತಿಯನ್ನು ಹೊಂದಬೇಕಿದ್ದರೆ ಪಾರಮಾರ್ಥಿಕ ಸುಖವನ್ನು ಹೊಂದಬೇಕು ಅನ್ನುವಂಥದ್ದು ನಮಗೆ ಬೋಧಿಸಿ ನಮ್ಮ ಮನಸ್ಸಿಗೆ ತರ್ತಾರೆ. ನಿಜವಾಗಲೂ ಮನುಷ್ಯನಿಗೆ ಈ 2 ಸುಖಗಳು ಬೇಕು. ಈಶ್ವರ ಪ್ರೇರಿತ ಹಿತಾಹಿತೋದ್ದೇಶ ಪ್ರವೃತ್ತ ಚೇಷ್ಟಾಶ್ರಯಂ ಯೋಗ ಭೋಗಾಯತನಂ ಶರೀರಂ ಅಂತ. ಯೋಗಾಯತನವೂ ಹೌದು, ಭೋಗಾಯತನವೂ ಹೌದು. ಆದರೆ ಇದನ್ನು ನಾವು ಯೋಜಿಸಿಕೊಂಡು ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕಾಗ್ತದೆ. ಆದರೆ ಅನೇಕ ನಮ್ಮ ಶಂಕರ ಪರಂಪರೆಯಲ್ಲಿ ಸೂರ್ಯನನ್ನು ಆರಾಧನೆ ಮಾಡ್ಬೋದು, ಗಣಪತಿಯನ್ನು ಆರಾಧನೆ ಮಾಡ್ಬೋದು, ವಿಷ್ಣುವನ್ನು ಆರಾಧನೆ ಮಾಡ್ಬೋದು, ಶಿವನನ್ನು ಆರಾಧನೆ ಮಾಡ್ಬೋದು, ದೇವಿಯನ್ನು ಆರಾಧನೆ ಮಾಡ್ಬೋದು. ಆದರೆ ಈ ಶಾಸ್ತ್ರಗಳಲ್ಲೆಲ್ಲ ನಮಗೆ ತೋರಿಸ್ಕೊಡೋದು ಏನು ಅಂತ ಕೇಳಿದ್ರೆ, ಶಿವನನ್ನು ಆರಾಧನೆ ಮಾಡು ಮುಕ್ತಿ ಪಡಿ, ವಿಷ್ಣುವನ್ನು ಆರಾಧನೆ ಮಾಡು ಮುಕ್ತಿ ಪಡಿ, ಸೌರ ಅಂದರೆ ಸೂರ್ಯನನ್ನು ಆರಾಧನೆ ಮಾಡು ಮುಕ್ತಿ ಪಡಿ, ಗಣಪತಿಯನ್ನು ಆರಾಧನೆ ಮಾಡು ಮುಕ್ತಿ ಪಡಿ, ಹೀಗೆ. ಆದರೆ ದೇವಿಯನ್ನು ಆರಾಧನೆ ಮಾಡಿದ್ರೆ ಅವನಿಗೆ ಈ 2 ಸುಖಗಳು ಸಿಗ್ತದೆ. ಯಾಕಂದರೆ ಐಹಿಕವಾಗಿ ಅವನು ಸರಿಯಾಗಿದ್ದರೆ ಮಾತ್ರ ಪಾರಮಾರ್ಥಿಕದ ಕಡೆಗೆ ಗಮನ ಹೋಗ್ತದೆ. ಐಹಿಕವಾದಂಥ ಎಲ್ಲ ಸಲಕರಣೆಗಳು ಸೌಲಭ್ಯಗಳು ಇದ್ದರೆ ಮಾತ್ರ
ನಮಗೆ ಇವತ್ತು ಈ ಪೂಜೆ ಮಾಡಲಿಕ್ಕಾಗ್ತದೆ. ಇಲ್ಲ ನಾನು ಸುಮ್ಮನೆ ಮನೆಯಲ್ಲೇ ಕೂತು ಧ್ಯಾನ ಮಾಡ್ತೇನೆ ಅಂದರೆ ಅದಕ್ಕೆ ಈ ವ್ಯವಸ್ಥೆ ಅಲ್ಲ. ಅದಕ್ಕೆ ಈ ಶ್ರೀವಿದ್ಯಾ ಅನ್ನುವಂಥದ್ದು ಈ ಎರಡನ್ನೂ ಕೊಡ್ತಕ್ಕಂಥ ಒಂದು ಅದ್ಭುತ ಶಕ್ತಿ ಇರತಕ್ಕಂಥ ಒಂದು ದಾರಿ. ಈ ಯಾ ಭೋಗದಾಯಿನಿ ದೇವಿ ಅಂತ ಭೋಗವನ್ನು ಕೊಡುವವಳು, ಮೋಕ್ಷವನ್ನು ಕೊಡುವವಳು. ಹಾಗಾಗಿ ಲಲಿತಾತು ಉಭಯಪ್ರದ ಅಂತ ಈ ಎರಡನ್ನೂ ಕೊಡ್ತಕ್ಕಂತಹ ಒಂದು ಕರುಣೆ ಆ ದೇವಿಗಿದೆ. ಸೃಷ್ಟಿಸ್ಥಿತಿ ಲಯಗಳಲ್ಲದೆ ಇನ್ನೆರಡು ಕ್ರಿಯೆಗಳನ್ನು, ಅದೇ ಪಂಚಕೃತ್ಯ ಪರಾಯಣ ಅಂತ ದೇವಿಗೆ ಮಾತ್ರ ಇರುವಂಥದ್ದು. ವಿಷ್ಣುಗೆ ಒಂದೇ ಕ್ರಿಯೆ ಅಂದರೆ ನಮ್ಮ ಸ್ಥಿತಿ. ಬ್ರಹ್ಮನಿಗೆ ಸೃಷ್ಟಿ, ಶಿವನಿಗೆ ಲಯ, ದೇವಿಗೆ ಇದೆಲ್ಲದರ ಜೊತೆಗೆ ಇನ್ನೆರಡಿದೆ, ತಿರೋಧಾನ ಮತ್ತು ಅನುಗ್ರಹ ಇತ್ಯಾದಿ ಎರಡು ಕ್ರಿಯೆಗಳು ಜಾಸ್ತಿ ಇದೆ. ಹಾಗೆ ಈ ಶ್ರೀವಿದ್ಯೆ ಅಂತಕ್ಕಂತಹ ಒಂದು ಮಾರ್ಗದಲ್ಲಿ ಅನೇಕ ರೀತಿಗಳಿದೆ. ಆದರೆ ಈ ಎಲ್ಲರೂ ಈಗ ನಾವು ಐಹಿಕ ಪಾರಮಾರ್ಥಿಕ ಸುಖವನ್ನು ಅನುಭವಿಸಬೇಕಿದ್ರೆ ಒಂದೊಂದು ದಾರಿಗಳಿದೆ, ಒಂದೊಂದು ಅಧಿಕಾರಿಗಳಿದ್ದಾರೆ. ಈ ಗಾಯತ್ರಿ ಜಪವನ್ನು ಮಾಡಬೇಕಿದ್ರೆ ಅವನಿಗೊಂದು ಅಧಿಕಾರ ಬೇಕಾಗ್ತದೆ, ಅಥವಾ ಯಜ್ಞ ಯಾಗಾದಿಗಳು ಮಾಡಬೇಕಿದ್ರೆ ಅವನಿಗೆ ಅಧಿಕಾರ ಬೇಕಾಗ್ತದೆ, ಇತ್ಯಾದಿಗಳು ಅನೇಕ ಕ್ರಿಯಾ ವಿಷಯಕ್ಕೆ ಬಂದಾಗ ಅವನಿಗೊಂದು ಅಧಿಕಾರ ಬೇಕಾಗ್ತದೆ. ಆದರೆ ಯಾವ ಅಧಿಕಾರವೂ ಬೇಡದೆ ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟಿದರೆ ಸಾಕು, ಎಲ್ಲರೂ ಈ ಒಂದು ಉಪಾಸನೆಯನ್ನು, ಈ ದೇವಿಯ ಉಪಾಸನೆಯನ್ನು ಮಾಡಬಹುದು. ಶ್ರೀವಿದ್ಯೆಗೆ ಅಥವಾ ಶ್ರೀಚಕ್ರಕ್ಕೆ ಅದೊಂದು ವಿಶೇಷವಾದಂತಹ ಒಂದು ಅಧಿಕಾರ ಇದೆ. ಆದರೆ ಅದಕ್ಕೆ ಅಸಿಧಾರಾವತ್ ಒಂದು ಖಡ್ಗದ ಮೇಲೆ ನಡೆದ ಹಾಗೆ ಅದರ ಉಪಾಸನೆ ಎನ್ನುವಂಥದ್ದು ಅಷ್ಟು ಸುಲಭ ಅಲ್ಲ. ಆ ಸುಲಭ ಯಾಕಲ್ಲ ಅಂತ ಕೇಳಿದ್ರೆ, ಅದು ಅತಿ ಸುಲಭವಾಗಿ ಕಾಣುವ ಸುಲಭವಲ್ಲದ್ದು. ದೇವಿ ನಮಗೆ ತಾಯಿ ಅತಿ ಹತ್ತಿರದಲ್ಲಿ ಕಾಣ್ತಾಳೆ, ಬೇಕಂದಾಗ ಸಿಗುವುದಿಲ್ಲ, ನಾವು ಅಳಬೇಕಾಗ್ತದೆ, ಆಗ ಹತ್ತಿರ ಬರ್ತಾಳೆ. ಹಾಗೆ ಈ ಉಪಾಸನೆ ಕೂಡ ಎಲ್ಲೆಲ್ಲಿ ಯಾರ್ಯಾರನ್ನು ಎಲ್ಲೆಲ್ಲಿಗೋ ಎಷ್ಟೋ ಔನ್ನತ್ಯಕ್ಕೆ ಕರೆದುಕೊಂಡು ಹೋಗ್ತದೆ. ಅದೇ ಔನ್ನತ್ಯದಿಂದ ಟಪ್ ಅಂತ ಕೆಳಗೆ ಬಿದ್ದವರು ಅನೇಕ ಜನ ಇದ್ದಾರೆ. ಈ ವಿದ್ಯೆಯಲ್ಲಿ ಹೇಳ್ತಾ ಹೋದರೆ ಮುಗಿಯುವಂಥದ್ದಲ್ಲ. ವಶಿನ್ಯಾದಿ ವಾಗ್ದೇವತೆಗಳು ಹರಿಹರ ವಿರಿಂಚಿಗಳಿಗೆ ಇದನ್ನು ಏನು ಅಂತ ಹೇಳಲಿಕ್ಕಾಗಲಿಲ್ಲ. ಉಪಾಧ್ಯಾಯರು ತಮ್ಮ ಮಾತಲ್ಲಿ ಹೇಳಿದ್ರು, ಶಂಕರರ ಅವತಾರದ ಮುಂಚೆ ಅನೇಕ ಪರಂಪರೆಗಳಲ್ಲಿ ಈ ಉಪಾಸನೆ ಇತ್ತು. ಅವರನ್ನು ವೀರರು ಅಂತ ಕರೀತಾ ಇದ್ದರು, ವೀರೋಪಾಸನೆ ಅಂತ ಹೇಳ್ತಾ ಇದ್ರು ಇದನ್ನು. ಆಮೇಲೆ ಇದು ಬರ್ತಾ ಶಂಕರರ ನಂತರ ಈ ದಕ್ಷಿಣ ಮತ್ತು ಸವ್ಯ ದಕ್ಷಿಣ ಅಂತ ಹೇಳ್ತಾರೆ, ಸವ್ಯ ದಕ್ಷಿಣ ಸೇವಿತ ಅಂತ ಬರುತ್ತಲ್ಲ, ಹಾಗೆ ಈ ಸವ್ಯ ಮಾರ್ಗ ದಕ್ಷಿಣಾಚಾರ ಮತ್ತು ವಾಮಾಚಾರ ಅನ್ನತಕ್ಕಂಥ ಎರಡು ಮಾರ್ಗಗಳಿಂದ ಇದನ್ನು ಉಪಾಸಿಸಬಹುದು. ಈ ಎರಡೂ ಮಾರ್ಗಗಳು ದೇವಿ ಹತ್ರೇ ನಮ್ಮನ್ನು ಕೊಂಡೊಯ್ತಕ್ಕಂಥ ಮಾರ್ಗಗಳು. ಈ ಎರಡಕ್ಕೂ ಒಂದೇ ಥರನಾದಂತಹ ಫಲ ಇದೆ. ಆದರೆ ಈ ದಕ್ಷಿಣವನ್ನು ಯಾರು ಆಚರಿಸಬೇಕು, ವಾಮವನ್ನು ಯಾರು ಆಚರಿಸಬೇಕು ಅನ್ನುವಂಥದ್ದು ಅವನ ಒಂದು ಅಧಿಕಾರದ ಮೇಲೆ ಹೋಗ್ತದೆ. ಅವನು ಸಾತ್ವಿಕವಾಗಿ ಉಪಾಸನೆ ಮಾಡ್ತಾ ಇದ್ದರೆ ಅವನು ಸವ್ಯ ಮಾರ್ಗಕ್ಕೆ ಹೋಗ್ಬೋದು. ರಜಸ್ಸು ತಮಸ್ಸನ್ನು ಸೇರಿಸ್ಕೊಂಡು ಉಪಾಸನೆ ಮಾಡುವಂಥ ಸಾಮರ್ಥ್ಯ ಅವನಿಗಿದ್ದರೆ ಅದರನ್ನು ವಾಮ ಮಾರ್ಗದಲ್ಲೂ ಹೋಗ್ಬೋದು. ಈ
ಅದಕ್ಕೆ ಸವ್ಯ ದಕ್ಷಿಣ ಸೇವಿತ ಅಂತ ಎರಡನ್ನೂ ಒಂದೇ ರೀತಿಯಲ್ಲಿ ಹೇಳಿದ್ದಾರೆ. ಆದರೆ ಆದಿಶಂಕರರ ನಂತರ ಅವರು ಈ ನಮ್ಮ ಸಮಯಾಚಾರಕ್ಕೆ ಹೆಚ್ಚಿನ ಒಂದು ಪ್ರಾಧಾನ್ಯ ಕೊಟ್ಟರು. ಯಾಕೆ ಅಂದರೆ ಈ ವಾಮ ಮಾರ್ಗದಲ್ಲಿ ಹೋದರೆ ಅವನಿಗೆ ಪತನದ ಒಂದು ಸಾಧ್ಯತೆ ತುಂಬ ಜಾಸ್ತಿ ಇರುವುದರಿಂದ, ಅದರಲ್ಲಿ ಮದ್ಯ, ಮಾಂಸ, ಮೈಥುನ, ಮುದ್ರಾ ಎನ್ನುವಂತಹ ಈ ಪಂಚಮಕಾರಗಳಿಂದ ಕೂಡಿರುವುದರಿಂದ ಅದರಲ್ಲಿ ಅವನ ಪತನದ ಸಾಧ್ಯತೆ ಜಾಸ್ತಿ ಇರುವುದರಿಂದ ಆ ಮಾರ್ಗವನ್ನು ಹೆಚ್ಚಿಗೆ ಪ್ರಚರಿಸದೆ ಅವರು ಸ್ವಯಂ ಸನ್ಯಾಸಿ ಆಗಿರುವುದರಿಂದ ಅವರು ಹೆಚ್ಚಿಗೆ ಈ ಸವ್ಯ ಮಾರ್ಗಕ್ಕೆ ಒಂದು ಪ್ರಾಮುಖ್ಯವನ್ನು ಕೊಟ್ಟರು. ಸೃಷ್ಟಿ, ಸ್ಥಿತಿ, ಸಂಹಾರ ಅಂತಕ್ಕಂಥ 3 ಕ್ರಮದಲ್ಲೂ ಇದನ್ನು ಪೂಜಿಸ್ಬೋದು. ಸೃಷ್ಟಿ ಕ್ರಮದಲ್ಲಿ ಸಾಧಾರಣವಾಗಿ ಬ್ರಹ್ಮಚಾರಿಗಳು ಪೂಜಿಸಿದರೆ, ಸ್ಥಿತಿ ಕ್ರಮದಲ್ಲಿ ಗೃಹಸ್ಥರು ಪೂಜಿಸ್ಬೋದು. ಸನ್ಯಾಸಿಗಳಾದವರು ಸಂಹಾರ ಕ್ರಮದಲ್ಲಿ ಪೂಜಿಸ್ಬೋದು. ಈ 9 ಆವರಣಗಳನ್ನೇ ತ್ರೈಲೋಕ್ಯ ಮೋಹನ ಚಕ್ರದಿಂದ ಪ್ರಾರಂಭಿಸಿ ಸರ್ವಾನಂದಮಯ ಚಕ್ರದವರೆಗೆ ಈ 9 ಚಕ್ರಗಳನ್ನೇ ನಮ್ಮ ದೇಹದಲ್ಲೇ ಅದನ್ನು ಪೂಜಿಸ್ತಕ್ಕಂಥ ಕ್ರಮವನ್ನು ಭಾವನೋಪನಿಷತ್ತು ಇತ್ಯಾದಿಗಳಲ್ಲಿ ಹೇಳಿದ್ದಾರೆ. ಅತೀ ನಮಗೆ ಯಾವತ್ತು ನಾವು ಅಲ್ಪಬುದ್ಧಿಗಳು, ಪ್ರತಿಮಾಸು ಅಲ್ಪಬುದ್ಧೀನಾಂ ಅಂತ, ನಾವು ನಮಗೊಂದು ಪೂಜಿಸಬೇಕಾದ್ರೆ ಒಂದು ಯಂತ್ರವೋ ಒಂದು ವಿಗ್ರಹವೋ ಏನಾದರೂ ಬೇಕು. ಹಾಗಾಗಿ ಪ್ರಥಮ ಥರದಲ್ಲಿ ಈ ಉಪಾಸನೆಯನ್ನು ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ ಅಂತ, ಅಂತರ್ಮುಖದಲ್ಲಿ ಅಂತರ್ಯಾಗವನ್ನು ಮಾಡ್ತಾ ಅದನ್ನು ಉಪಾಸಿಸಬೇಕಾದ್ದು ನಿಜವಾದ ಕ್ರಮ. ಬಹಿರ್ಮುಖ ಸುದುರ್ಲಭ, ಬಹಿರ್ಮುಖದಲ್ಲಿ ಅದು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಾವು ಯಾಕೆ ಇದನ್ನು ಮಾಡಬೇಕು ಅಂತ ಕೇಳಿದ್ರೆ, ಅಂತರ್ಮುಖದ ಕಡೆಗೆ ಕರ್ಕೊಂಡು ಹೋಗಲಿಕ್ಕೆ ಈ ಬಹಿರ್ಮುಖ ಉಪಾಸನೆ ಅತ್ಯಂತ ಅವಶ್ಯಕ. ಒಂದು ಹಂತ ತಲುಪಿದ ಮೇಲೆ ಅವನಿಗೆ ಈ ಶ್ರೀಚಕ್ರದ ಅವಶ್ಯಕತೆಯೇ ಇರುವುದಿಲ್ಲ. ಅವನ ದೇಹವೇ ಶ್ರೀಚಕ್ರ ಆಗ್ತದೆ. ಆ ಸಹಸ್ರಾರ ಪದ್ಮವೇ ಬಿಂದು ಆಗಿ ಆ ಉಳಿದ ಎಲ್ಲ 9 ಚಕ್ರಗಳು ಸಹ ಅವನ ದೇಹವೇ ಆಗಿ ತನ್ನ ದೇಹದ ಒಳಗಿರ್ತಕ್ಕಂತಹ ಆ ಅಮೃತ ರಸವೇ ಬಿಂದು ತರ್ಪಣ ಸಂತುಷ್ಟಾಹ ಅಂತ ಹೇಳುವಾಗೆ, ಆ ದೇಹದಲ್ಲಿರ್ತಕ್ಕಂತಹ ನಮ್ಮ ಆ ಸುಷುಮ್ನ ನಾಡ್ಯ ಅಂತರ್ಗತವಾಗಿರ್ತಕ್ಕಂತಹ ಆ ಅಮೃತವೇ ಬಿಂದು ತರ್ಪಣವಾಗಿ ಅವನಿಗೊಂದು ಮಾರ್ಗವನ್ನು ತೋರಿಸ್ತದೆ. ಅಲ್ಲಿವರೆಗೆ ನಾವು ಬಾಹ್ಯವಾಗಿ ಬಿಂದು ತರ್ಪಣಕ್ಕೆ ಹಾಲು, ಜೇನು ಇತ್ಯಾದಿಗಳನ್ನು ವಿಶೇಷಾರ್ಘ್ಯ ರೂಪದಲ್ಲಿ ಇಟ್ಟುಕೊಂಡು ಅದೇ ರೀತಿಯಲ್ಲಿ ಆ 9 ಆವರಣಗಳನ್ನು ಆ ಆವರಣ ದೇವತೆಗಳಿಗೆ ಪೂಜಿಸ್ತಕ್ಕಂತಹ ಕ್ರಮ. ಈ ಅನೇಕ ಕೊಲ್ಲೂರು ಮೂಕಾಂಬಿಕೆಯಲ್ಲಿರ್ಬೋದು, ಕಂಚಿ ಕಾಮಾಕ್ಷಿ ದೇವಸ್ಥಾನದಲ್ಲಿರಬಹುದು, ಅನೇಕ ದೇವಸ್ಥಾನಗಳಲ್ಲಿ ಈ ಕ್ರಮಗಳು ಇದ್ದರೂ ಅಲ್ಲಿ ಈ ಬಿಂದು ತರ್ಪಣ ಅಂತಕ್ಕಂಥದ್ದು ಕೊಡುವಂತಹ ಪದ್ಧತಿ ಇಲ್ಲದೆ ಇರೋದರಿಂದ ಪೂಜನ ಮಾತ್ರ ಮಾಡ್ತಕ್ಕಂಥ ಕ್ರಮಗಳು ಇವತ್ತೂ ಇದೆ. ಆದರೆ ಯಾವಾಗ ಅವನ ಅಂತರ್ಮುಖಿ ಆಗ್ತಾನೋ ಅವನಿಗೆ ಅದರ ಫಲ ಸಂಪೂರ್ಣವಾಗಿ ಸಿಗಬೇಕಂತಾದರೆ ಅವನು ಅದನ್ನು ಬಿಂದು ತರ್ಪಣದಿಂದಲೇ ಮಾಡಬೇಕು. ಆ ಬಿಂದು ತರ್ಪಣದಲ್ಲಿ ಈ ನಮ್ಮ ಉಪಾಸನ ಕ್ರಮದಲ್ಲಿ ಕಾದಿ, ಹಾದಿ, ಸಾದಿ ಇತ್ಯಾದಿಗಳು ಅನೇಕ ಒಂದು ಥರಗಳು, ವೈವಿಧ್ಯಗಳಿವೆ. ಈ ನಮ್ಮ ಈ ದಕ್ಷಿಣ ಭಾರತದಲ್ಲಿ ಕಾದಿ ವಿದ್ಯೆಗೆ ಹೆಚ್ಚಿನ ಪ್ರಾಶಸ್ತ್ಯ ಇದೆ. ಹಾದಿ, ಸಾದಿ ಬಹಳ ಕಡಿಮೆ. ತಮಿಳುನಾಡಿನ ಕೆಲವು ಪ್ರದೇಶಗಳಲ್ಲಿದೆ. ಹಾಗೆ ಈ ಅತ್ಯಂತ ದೇವಿಗೆ ಪ್ರೀತಿದಾಯಕವಾದಂತಹ ಈ ಒಂದು ಉಪಾಸನೆ ಈ ಆದಿಶಂಕರ ಭಗವತ್ಪಾದರು ಉಪಾಧ್ಯಾಯರು ಹೇಳಿದ್ರು,
ಬಲಿ ಇತ್ಯಾದಿಗಳನ್ನು ಕೊಡ ಆ ಸ್ಥಳಗಳಲ್ಲಿ ಸ್ಥಾಪಿಸಿ ಆ ಒಂದು ಶಕ್ತಿಯ ಆರಾಧನೆಯ ಒಂದು ಪಥವನ್ನೇ ಬದಲಿಸಿದರು. ಆ ಶಂಕರರು ಬರಲಿಕ್ಕೆ ಮುಂಚೂ ಈ ಶ್ರೀಚಕ್ರವು ಇತ್ತು, ಪೂಜಾ ವಿಧಾನಗಳು ನಡೀತಾ ಇತ್ತು. ಆದರೆ ನಾನು ಹೇಳಿದಾಗೆ ಹೆಚ್ಚಿನವರು ಈ ಕೌಲ ಮಾರ್ಗದಲ್ಲೇ ಅದನ್ನು ಮಾಡ್ತಾಯಿದ್ರು. ಹಿಂದೆ ಕೌಲ ಊರು ಅಂತಿದ್ದಿದ್ದೇ ಮುಂದೆ ಕೊಲ್ಲೂರು ಅಂತಾಯಿತು ಅಂತ ನಮ್ಮ ನಾಣ್ಣುಡಿಗಳಲ್ಲಿ ಹೇಳ್ತಾರೆ, ಹಿರಿಯರು ಹೇಳ್ತಾರೆ. ಅಷ್ಟು ಕೌಲೋಪಾಸಕರು ಇದ್ದಂಥ ಒಂದು ಸ್ಥಳ ಅದು. ಅದನ್ನು ಸಹ ಇವತ್ತು ಸಮಯಾಚಾರ ರೀತಿಯಲ್ಲೇ ಉಪಾಸನೆ ಮಾಡ್ತಕ್ಕಂಥ ಒಂದು ಸಂಪ್ರದಾಯವನ್ನು ಆದಿಶಂಕರ ಭಗವತ್ಪಾದರು ನಮಗೆಲ್ಲ ಕೊಟ್ಟರು. ಇದೇ ರೀತಿ ಅವರ ಚತುರಾಮ್ನಾಯ ಮಠಗಳಲ್ಲೂ ಈ ಶ್ರೀಚಕ್ರವನ್ನು ಸ್ಥಾಪಿಸಿದರು. ಅನೇಕ ದೇವಸ್ಥಾನಗಳಲ್ಲೂ ಈ ಶ್ರೀಚಕ್ರವನ್ನು ಸ್ಥಾಪಿಸಿದರು. ಈ ಬಿಂದು, ತ್ರಿಕೋಣ, ವಸುಕೋಣ, ದಶಾರಯುಗ್ಮ ಇತ್ಯಾದಿಗಳು ಹೇಗೆ ಒಂದು ಬಿಂದುವಿನಿಂದ ಒಂದು ಸೃಷ್ಟಿ ತನ್ನನ್ನು ತಾನು ವಿಸ್ತಾರಗೊಳಿಸ್ಕೊಳ್ಬೇಕು ಅಂತ ಭಾವಿಸಿದಾಗ ಹೇಗೆ ಅದು ಎರಡಾಗ್ತದೋ ಅದೇ ರೀತಿಯಲ್ಲಿ ಆ ಬಿಂದು, ತ್ರಿಕೋಣ, ವಸುಕೋಣ ಈ ಸೃಷ್ಟಿಯ ಸಂಪೂರ್ಣ ರಹಸ್ಯವನ್ನು ಅದರಲ್ಲಿ ಹುದುಗಿಸಿಟ್ಟಂಥ ನಮ್ಮ ಭಾರತೀಯ ಶ್ರೇಷ್ಠ ಋಷಿ ಮಹರ್ಷಿಗಳಿಗೆ ಮತ್ತೊಮ್ಮೆ ವಂದಿಸ್ತಾ ಮಾತಾಡ್ತಾ ಹೋದರೆ ಮುಗಿಯುವುದೇ ಇಲ್ಲ. ಅಷ್ಟು ವಿಷಯಗಳಿಂದ ಅಡಕವಾಗಿದೆ. ಒಂದೊಂದು ಆವರಣಕ್ಕೂ ಒಂದೊಂದು ವೈಶಿಷ್ಟ್ಯ ಇದೆ, ಒಂದೊಂದು ಆವರಣಕ್ಕೂ ಒಂದೊಂದು ನೈವೇದ್ಯ ಇದೆ. ಗುಡಾನ್ನ ಪ್ರೀತಮಾನಸ, ದಧ್ಯನ್ನಾಸಕ್ತ ಹೃದಯ, ದಧ್ಯನ್ನ, ಗುಡಾನ್ನ, ಚಿತ್ರಾನ್ನ, ಪಾಯಸ ಇತ್ಯಾದಿ ಒಂದೊಂದು ಆವರಣಕ್ಕೂ ಒಂದೊಂದು ನೈವೇದ್ಯಗಳನ್ನು ಮಾಡ್ತಾ ಒಂದೊಂದು ಆವರಣವನ್ನು ಪೂಜಿಸಿದಾಗ ಆ ಒಂದು ಚಕ್ರಗಳಲ್ಲಿ ನಮ್ಮ ಮನಸ್ಸನ್ನು ಧ್ಯಾನೀಕರಿಸ್ತಾ ನಮ್ಮ ಸಹಸ್ರಾರದ ಆ ಬಿಂದುವಿನಲ್ಲಿ ಸಾಕ್ಷಾತ್ ಆ ದೇವಿಯನ್ನೇ ಕಾಣ್ತಾ ಆ ಸದಾಶಿವೈಕ ಫಲಕೆ ಸದಾಶಿವನ ಮಂಚದಲ್ಲಿ ಬ್ರಹ್ಮ ವಿಷ್ಣು ರುದ್ರರು ಆ ಮಂಚದ ಕಾಲುಗಳಾಗಿ ಆ ನಮ್ಮೆಲ್ಲರ ಅನುಗ್ರಹಿಸ್ತಾ ಬಿಂದು ತರ್ಪಣದಿಂದ ಸಂತುಷ್ಟೆಗೊಂಡು ನಿಮ್ಮನ್ನೆಲ್ಲ ಈ ಒಂದು ದಿವ್ಯ ಸಂದರ್ಭದಲ್ಲಿ ಇದನ್ನು ನೋಡ್ತಕ್ಕಂಥ ಭಾಗ್ಯ ನಿಮಗೆಲ್ಲರಿಗೂ ನಮ್ಮ ಉಪಾಧ್ಯಾಯರು ಮಾಡಿಕೊಟ್ಟಿದ್ದಾರೆ. ನೀವೆಲ್ಲರೂ ಇನ್ನೊಂದು ದಿವಸದಲ್ಲಿ ಇದನ್ನು ಮಾಡುವಾಗಲಿ ಅಂತ ನಮ್ಮ ಇಲ್ಲಿ ಕೂತವರ ಎಲ್ಲರ ಆಶಯ. ಅದೇ ರೀತಿಯಲ್ಲಿ ಉಪಾಧ್ಯಾಯರ ಪ್ರೀತಿ ಪರಮಹಂಸ ಒಂದು ಕುಟುಂಬ ಆಗಬೇಕಿದ್ರೆ ಅವನಿಗಿರ್ತಕ್ಕಂಥ ದಾರಿ ಏನಂದರೆ ಇದೇ ದಾರಿ, ಶ್ರೀವಿದ್ಯೆಯೇ ದಾರಿ, ಶ್ರೀಚಕ್ರವೇ ದಾರಿ. ಆ ಪರಮಹಂಸ ಕುಟುಂಬವಾಗಬೇಕಿದ್ರೆ ಏನು ಮಾಡಬೇಕೋ ಅದನ್ನು ಅವರು ಇವತ್ತು ಮಾಡಿದ್ದಾರೆ. ಹಂಸೇತ್ಯಮುಂ ಮಂತ್ರಂ ಜೀವೋ ಜಪತಿ ಸರ್ವದಾ ಅಂತ ಜೀವ ಹಂಸಃ ಅಂತ ತನ್ನ ದಕ್ಷಿಣ ಮತ್ತು ವಾಮ ಈ ನಮ್ಮ ಮೂಗಿನ ಹೊಳ್ಳೆಗಳಿಂದ ಆ ಬರ್ತಕ್ಕಂತಹ ಶಬ್ದವನ್ನು ಋಷಿಗಳು ಕಂಡುಕೊಂಡು ಅದು ಹಂಸಃ ಅಂತ ಹೇಳ್ತದೆ. ಹಂಸೇತ್ಯಮುಂ ಮಂತ್ರಂ, ಎಲ್ಲರಿಗೂ ಉಪದೇಶ ಬೇಕು ಒಂದು ಮಂತ್ರ ಜಪ ಮಾಡಬೇಕಿದ್ರೆ. ಆದರೆ ನೀವು ಬದುಕ್ತಾನೆ ನೀವು ಹುಟ್ಟಬೇಕಿದ್ರೆ ನಿಮಗೆ ಭಗವಂತನೇ ಒಂದು ಮಂತ್ರವನ್ನು ಉಪದೇಶಿಸಿ ಕಳಿಸಿದ್ದಾನೆ, ಅದೇ ಹಂಸ ಮಂತ್ರ. ಆ ಹಂಸ ಜಪವನ್ನೇ ನೀವು ಮಾಡ್ತಾ ಹೋದರೆ ಇನ್ನೊಂದು ದಿವಸ ಸೋಹಂ ಅಂತ ಆಗ್ತದೆ. ಅದು ಆ ಒಂದು ಕುಂಡಲಿನಿಯ ಜಾಗೃತಾವಸ್ಥೆಗೆ ಬಂದಾಗ ಈ ಹಂಸ ಮಂತ್ರವೇ ಸೋಹಂ ಆಗ್ತದೆ. ಅದೇ ರಾಮಕೃಷ್ಣರು ಈ ಮಂತ್ರ ಈ ಮುದ್ರಾದಿಗಳು ಇದರಲ್ಲಿ ಬರ್ತಕ್ಕಂತಹ ದಶಮುದ್ರಾ ಸಮಾರಾಧ್ಯ ಅಂತ ದ್ರಾಂ ದ್ರೀಂ ಕ್ಲೀಂ ಬ್ಲೂಂ ಸಹ ಇತ್ಯಾದಿ 10 ಮುದ್ರೆಗಳಿದೆ. ಆ ಅನೇಕ ವಿಷಯಗಳನ್ನು ಇದು ರಹಸ್ಯಂ ಪರಮೇಶಾನಿ ಸ್ವಯೋನಿರಿವ ಪಾರ್ವತೆ, ಹೇಗೆ ಪರಮೇಶ ತನ್ನ ಪತ್ನಿಯ ಮುಖ್ಯವಾದಂಥ ಅಂಗವನ್ನು ಅಷ್ಟು
ಒಂದು ಗುಪ್ತವಾಗಿ ಇಟ್ಕೊಳ್ಬೇಕೋ, ಒಂದು ಗಂಡ ಹೆಂಡತಿಯಾದವರು ತನ್ನ ಹೆಂಡತಿಯ ಮುಖ್ಯವಾದ ಅಂಗವನ್ನು ಹೇಗೆ ಗುಪ್ತವಾಗಿ ಇಟ್ಕೊಳ್ಬೇಕೋ ಹಾಗೆ ಈ ಶ್ರೀವಿದ್ಯಾ ಮಂತ್ರ ಅಥವಾ ಶ್ರೀವಿದ್ಯಾ ಪದ್ಧತಿ ಎನ್ನುವಂಥದ್ದು ಅದು ಅಷ್ಟು ಗುಪ್ತ ಅದು. ಹಾಗಾಗಿ ಗುಪ್ತ ಅಂದರೆ ಯಾರಿಗೂ ತಿಳಿಸಬಾರ್ದು ಅಂತಲ್ಲ, ಅದಕ್ಕೆ ಆ ಆಧಿಕಾರ್ಯವನ್ನು ನೋಡಿ ಅವನ ಅನೇಕ ಲಕ್ಷಣಗಳನ್ನು ನೋಡಿ ಗುರುಮುಖದಿಂದ ಮಾತ್ರ ಅದನ್ನು ಸ್ವೀಕರಿಸಿ ಆ ಉಪಾಸನೆಯನ್ನು ಅದೇ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕು. ಅದೇ ಈ ಶ್ರೀವಿದ್ಯೆಯ ಮುಖ್ಯ ಲಕ್ಷ್ಯ. ಆ ಲಕ್ಷ್ಯದ ಕಡೆಗೆ ನಮ್ಮೆಲ್ಲರನ್ನೂ ಕೊಂಡೊಯ್ಯುವಂತೆ ಆ ದೇವಿ ಪ್ರೇರೇಪಿಸಲಿ. ಈ ಒಂದು ವಿಶಿಷ್ಟವಾದಂಥ ಸಮಯ ಈ ಅಧಿಕ ಮಾಸದಲ್ಲಿ ಮಾಡ್ತಕ್ಕಂಥದ್ದು ಅಧಿಕಸ್ಯ ಅಧಿಕಂ ಫಲಂ, ಪುರುಷೋತ್ತಮ ಮಾಸ ಅಂತ ಹೇಳ್ತಾರೆ ಇದನ್ನು. ಈ ಪುರುಷೋತ್ತಮ ಮಾಸ, ಪುರುಷೋತ್ತಮ ಅಂದರೆ ವಿಷ್ಣು ಮಾತ್ರ ಅಲ್ಲ, ಶಿವನಿಗೂ ಪುರುಷೋತ್ತಮ, ಬ್ರಹ್ಮನೂ ಪುರುಷೋತ್ತಮನೇ. ಆ ಪುರುಷೋತ್ತಮನ ಅಧಿನಾಯಕಿಯ ಈ ಒಂದು ಸೇವೆ ಅವರ ಸ್ವಗೃಹದಲ್ಲಿ ಆಗಿದ್ದು ಎಲ್ಲ ಮಂಗಳವನ್ನು ಉಂಟು ಮಾಡಲಿ. ಎಲ್ಲರೂ ಅಂತರ್ಮುಖ ಸಮಾರಾಧ್ಯ ಆಗುವ ಹಾಗೆ ಆಗಲಿ. ಪರಮಹಂಸ ಅವರ ಕುಟುಂಬ ಮಾತ್ರ ಅಲ್ಲ, ನಮ್ಮೆಲ್ಲರ ಕುಟುಂಬವು ಪರಮಹಂಸವೇ ಆಗಲಿ ಅಂಥೇಳಿ ನಾನು ಆ ದೇವಿಯಲ್ಲಿ ಬೇಡ್ತಾ ಎರಡು ನುಡಿಗಳನ್ನು ಆ ದೇವಿಯ ಪಾದಾರವಿಂದಕ್ಕೆ ಅರ್ಪಿಸ್ತೇನೆ. ಸ್ವಸ್ತ್ಯಸ್ತು ತೇ ಕುಶಲಮಸ್ತು ಚಿರಾಯುರಸ್ತು ಗೋವಾಜಿ ಹಸ್ತಿ ಧನಧಾನ್ಯ ಸಮೃದ್ಧಿರಸ್ತು ಆರೋಗ್ಯಮಸ್ತು ವಿಜಯೋಸ್ತು ರಿಪುಕ್ಷಯೋಸ್ತು ಸೌಭಾಗ್ಯಮಸ್ತು ಸತತಂ ಹರಿಭಕ್ತಿರಸ್ತು. ಓಂ ಸ್ವಸ್ತಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.